ಟೀಚರ್ಸ್ಗೆ ಜ್ಞಾನ ಇರಲ್ಲ, ಶಿಕ್ಷಕರ ಬಗ್ಗೆ ಸಿಎಸ್ ಷಡಕ್ಷರಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಂತ ಹೇಳಿಕೊಂಡು ತಿರುಗಾಡುವ ಅಧ್ಯಕ್ಷ ಟೀಚರ್ಸ್ಗಳಿಗೆ ಜ್ಞಾನ ಇಲ್ಲ ಅಂತ ಹೇಳ್ತಾರೆ. ಶಿಕ್ಷಕರ ಬಗ್ಗೆ ಸಿಎಸ್ ಷಡಕ್ಷರಿ ವಿವಾದಾತ್ಮಕ ಹೇಳಿಕೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೊಪ್ಪಳದ ಸಾಹಿತ್ಯ ಭವನದಲ್ಲಿ ನಡೆದ ಅಭಿನಂದನಾ ಸಭೆಯಲ್ಲಿ ಹೇಳಿಕೆ. ನಾಲಿಗೆ ಹಿಡಿತಕ್ಕಿಲ್ಲ, ಹಿಡಿತದ ಇರದೆ ಮಾತನಾಡಿದ್ದಾರೆ. ಷಡಕ್ಷರಿ ಹೇಳಿಕೆ ವಿಡಿಯೋ ವೈರಲ್, ಭಾರಿ ಆಕ್ರೋಶ. ಶಿಕ್ಷಕ ಬಾಳಪ್ಪ ಕಾಳೆ ಕೇಳಿದ್ದ ಪ್ರಶ್ನೆಗೆ ಉತ್ತರಿಸುವ ವೇಳೆ ಶಿಕ್ಷಕರಿಗೆ ನಾಲೆಡ್ಜ್ ಇರಲ್ಲ ಎಂದು ಷಡಕ್ಷರಿ ಅವರು ಹೇಳಿದ್ದು, ಇದಕ್ಕೆ ಬಾಳಪ್ಪ ಕಾಳೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ನಾನು ಹೇಳೋದು ಕೇಳಿಸಿಕೊಳ್ಳಿ. ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ. ಅಕಾಡೆಮಿಕ್ ನಾಲೆಡ್ಜ್ ಬೇರೆ, ಅಡ್ಮಿನಿಸ್ಟ್ರೇಷನ್ ನಾಲೆಡ್ಜ್ ಬೇರೆ, ಆಡಳಿತಾತ್ಮಕವಾದ ಜ್ಞಾನ ಬೇರೆ, ಅಕಾಡೆಮಿಕಲ್ ನಾಲೆಡ್ಜ್ ಬೇರೆ. ನಾನು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತನಾಡುತ್ತಿದ್ದು, ಕೆಲವರಿಗೆ ಕಂಪ್ಯೂಟರ್ ನಾಲೆಡ್ಜ್ ಇರೋದಿಲ್ಲ ಎಂದ ಷಡಕ್ಷರಿ. ಟೀಚರ್ಸ್ಗಳಿಗೆ ಜ್ಞಾನ ಇಲ್ಲ ಅಂತ ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ, ನಿಮಗೆ ಎಲ್ಲ ನಾಲೆಡ್ಜ್ ಇದೆಯೇನು? ನಿಮ್ಮ ತಲೆ ಜ್ಞಾನ ಭಂಡಾರವೇನು? ಶಿಕ್ಷಕ ಅಂದರೆ ಅದರ ಅರ್ಥ ಗೊತ್ತಿಲ್ಲ, ಅದ್ರ ಗೌರವ ಗೊತ್ತಿಲ್ಲ, ಅದಕ್ಕಿರೋ ಬೆಲೆ ಗೊತ್ತಿಲ್ಲ, ಅದಕ್ಕಿರೋ ಮೌಲ್ಯ ಗೊತ್ತಿಲ್ಲ. ಶಿಕ್ಷಿಸಿ, ಕ್ಷಮಿಸಿ, ಕರುಣೆ ತೋರಿಸುವವರನ್ನು ಶಿಕ್ಷಕ ಅಂತ ಕರೀತಾರೆ. ಶಿಕ್ಷಕರನ್ನ ದೇವರ ನಂತರ ಎರಡನೇ ಸ್ಥಾನ ಶಿಕ್ಷಕರಿಗಿದೆ. ಎರಡನೇ ಸ್ಥಾನ. ಜಾಯಮಾನೋ ತ್ರೈಋಣಾಹ ಅಂತೇಳಿ ವೇದವಾಕ್ಯ ಇದೆ. ಜಾಯಮಾನೋ ತ್ರೈಋಣಾಹ ಅಂದರೆ ಒಬ್ಬ ಮಗು ಜನಿಸಿದ ನಂತರ 3 ಋಣಗಳನ್ನು ಇಟ್ಕೊಂಡು ಬದುಕ್ತಾನೆ. ಒಂದು ಪಿತೃ ಋಣ, ಇನ್ನೊಂದು ಋಷಿ ಋಣ, ಇನ್ನೊಂದು ದೇವ ಋಣ. ಅಲ್ಲೂ ನೋಡಿ, ಋಷಿ ಋಣ ಅಂದರೆ ಶಿಕ್ಷಕರಿಗೆ ಕೊಡಬೇಕಾದ ಋಣ, ಗುರುಗಳ ಮೇಲಿರತಕ್ಕಂತಹ ಋಣ. ವೇದವಾಕ್ಯಗಳಲ್ಲೇ ಶಿಕ್ಷಕರ ಬಗ್ಗೆ ಮಾತನಾಡಿರುವಾಗ ಈ ಷಡಕ್ಷರಿ ನಾಲಿಗೆಗೆ ಲಗಾಮಿಲ್ವೇನು? ನಿಯಂತ್ರಣ ಬೇಕಲ್ವ? ಯಾರ ಬಗ್ಗೆ ಏನು ಸ್ಟೇಟ್ಮೆಂಟನ್ನು ಕೊಡೋದು, ಬಾಯಿಗೆ ಬಂದ ಹಾಗೆ ಮಾತನಾಡೋದು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷ ಕೊಪ್ಪಳದ ಸಾಹಿತ್ಯ ಭವನದಲ್ಲಿ ನಡೆದಂಥ ಅಭಿನಂದನಾ ಸಭೆಯಲ್ಲಿ ಹೇಳಿಕೆ. ನಿಮ್ಮ ಮಕ್ಕಳನ್ನು ಕೂಡ ಶಾಲೆಗೆ ಕಳಿಸಿರ್ತೀರಿ, ನಿಮ್ಮ ಮಕ್ಕಳಿಗೂ ಪಾಠ ಮಾಡೋದು ಶಿಕ್ಷಕರೇ. ಮತ್ತಿನ್ಯಾವ ನಂಬಿಕೆಯಲ್ಲಿ ನೀವು ಶಾಲೆಗೆ ಕಳಿಸಿದ್ದೀರಿ ನಿಮ್ಮ ಮಕ್ಕಳನ್ನ? ಮನೇಲಿ ಕೂರಿಸ್ಬಿಟ್ಟು ನೀವೇ ಪಾಠ ಮಾಡಿ. ನಿಮಗೆ ಬಹಳ ದೊಡ್ಡ ಮಟ್ಟಿಗಿನ ಜ್ಞಾನ ಇದೆ, ಸಮಾಜದ ವಿವರ ಇದೆ, ನಿಮಗೆ ಇಡೀ ಬ್ರಹ್ಮಾಂಡ ಬಗ್ಗೆ ಜ್ಞಾನ ಇದೆ. ಹಂಗಂದ ಮೇಲೆ ನಿಮ್ಮ ಮಕ್ಕಳನ್ನ ಶಾಲಾ ಕಾಲೇಜು ಯಾಕೆ ಕಳಿಸ್ತೀರಿ? ಶಿಕ್ಷಕರು ಇರ್ತಾರಲ್ಲ, ಅವ್ರಿಗೆ ನಾಲೆಡ್ಜೇ ಇರೋದಿಲ್ಲ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ಸಭೆ ಇದೆ, ನಿಮ್ಮ ಭಾಷಣ ಕೇಳೋದಕ್ಕೆ ಮುಂದುಗಡೆ ಸಾವಿರಾರು ಜನ ನಿಂತ್ಕೊಂಡಿರ್ತಾರೆ. ಏನೋ ಮಾತನಾಡಿದ್ರೆ ಚಪ್ಪಾಳೆ ತಟ್ತಾರೆ ಅನ್ನೋ ಕಾರಣಕ್ಕೆ ಭಾಷಣ ಮಾಡಬಾರ್ದು. ಅತ್ಯಂತ ವ್ಯವಧಾನವಾಗಿ ಯೋಚನೆ ಮಾಡ್ಕೊಂಡು ಮಾತನಾಡಬೇಕು. ಯಾರ ಬಗ್ಗೆ ಏನು ಮಾತನಾಡೋದು? ಸೊಳ್ಳೆಯನ್ನ ಸೊಳ್ಳೆ ಅನ್ನಬೇಕೇ ಹೊರತು ಸೊಳ್ಳೆಯನ್ನ ಸೂಳೆ ಆಗೋದಿಲ್ಲ. ಪದಪ್ರಯೋಗದ ಬಗ್ಗೆ ಜ್ಞಾನ ಇರಬೇಕು, ಪದಪ್ರಯೋಗದ ಬಗ್ಗೆ ಪರಿಜ್ಞಾನ ಬೇಕು. ಎಲ್ಲಿ ಏನು ಮಾತನಾಡಬೇಕು, ಏನು ಹೇಳ್ತಾ ಇದ್ದೀನಿ, ಇದರಿಂದ ಆಗಬಹುದಾದ ವ್ಯತಿರಿಕ್ತ ಪರಿಣಾಮಗಳು, ಸಾಧಕ ಬಾಧಕಗಳು, ಸಮಾಜ ಇದನ್ನು ಹೆಂಗೆ ಗಮನಿಸುತ್ತೆ, ನಾನೊಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದೀನಿ, ನನ್ನ ಮಾತುಗಳು ಎಷ್ಟು ಜನರಿಗೆ ಪ್ರೇರಣೆಯಾಗುತ್ತೆ, ಎಷ್ಟು ಜನರಿಗೆ ಅದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ನನ್ನ ಭಾಷಣವನ್ನು ಯುವಕರು ಕೇಳಿಸ್ಕೊತಿರ್ತಾರೆ, ಅವರು ಗುರುಗಳ ಮೇಲಿಟ್ಟಿರ್ತಕ್ಕಂತಹ ಗೌರವಕ್ಕೆ ಧಕ್ಕೆ ತರುತ್ತಾ ಅಥವಾ ಗುರುಗಳ ಮೌಲ್ಯಕ್ಕಿದೇನಾದರೂ ಘಾಸಿ ಆಗುತ್ತಾ, ಗುರುಗಳ ಗೌರವವನ್ನು ವಧೆ ಮಾಡುತ್ತಾ, ಇದರ ಬಗ್ಗೆ ಪರಿಜ್ಞಾನ ಇಟ್ಕೊಳ್ಳೋದಲ್ಲೇ ಇರೋನು ಈ ತರಹದ ಡೆಸಿಗ್ನೇಷನಲ್ಲಿ ಕೂತ್ಕೊಂಡು ಸಮಾಜಕ್ಕೆ ಏನು ಸಂದೇಶ ಕೊಡೋದು? ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನಂತೆ. ಗುರುಗಳ ಬಗ್ಗೆ ಅತ್ಯಂತ ತಾತ್ಸಾರ ಮಾತು. ಆ ವೈರಲ್ ಆಗಿರೋ ವಿಡಿಯೋನ ಒಂದ್ಸತಿ ಕೇಳಿಸ್ಕೊಳ್ಳಿ. ನೌಕರರಲ್ಲಿ ಇವತ್ತ ವೈದ್ಯಕೀಯ ಭತ್ಯೆಯನ್ನ ಮಂಜೂರು ಮಾಡುವಂತ ಸಂದರ್ಭದಲ್ಲಿ 7ನೇ ವೇತನ ಆಯೋಗದ ಅಂತಿಮವಾಗಿ ವೈದ್ಯಕೀಯ ಭತ್ಯೆಯನ್ನ ನೀಡಿದಾಗ ಒಂದು ಅಂಶವನ್ನ ಅಲ್ಲಿ ಅವರು ಹಾಕಿದ್ರು. ಕರ್ನಾಟಕ ಸರ್ಕಾರದಲ್ಲಿ ಆರೋಗ್ಯ ಸಂಜೀವನಿ ಸಂಪೂರ್ಣವಾಗಿ ಜಾರಿಯಾದಾಗ ತತ್ಕ್ಷಣದಿಂದ ವೈದ್ಯಕೀಯ ಭತ್ಯೆ ನಿಲ್ಲುತ್ತೆ ಅಂತಂದು. ಎಸ್, ಅದನ್ನ ನಾವು ಒಪ್ಕೊಂಡವು. ಬಟ್ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಸಂಪೂರ್ಣವಾಗಿ ಆರೋಗ್ಯ ಸಂಜೀವನಿ ಸಂಪೂರ್ಣ ಅಂತ ಪದ ಇಲ್ಲ ಅದರಲ್ಲಿ.
ಬಟ್ ಆರೋಗ್ಯ ಸಂಜೀವನಿ ಜಾರಿಯಾದ್ರೆ ವೈದ್ಯಕೀಯ ಭತ್ಯೆ ನಿಲ್ಲುತ್ತೆ ಅಂತ ಹೇಳಿದ್ರಿ. ಓಕೆ, ಈಗ ಸರ್ಕಾರನೇ ಒಂದು ಆದೇಶವನ್ನ ಮಾಡಿದೆ, ಇಲ್ಲಿ ಆರೋಗ್ಯ ಸಂಜೀವನಿಯನ್ನ ಬೇಕಂದ್ರೆ ಆಯ್ಕೆ ಮಾಡಿ, ಬೇಡ ಅಂದರೆ ಹಳೆ ಪದ್ಧತಿಯಲ್ಲಿ ಮುಂದುವರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೌಕರರಿಗೆ ಏನು ಗೊಂದಲ ಆಗಿದೆ ಅಂದ್ರೆ, ಬೇಡ ಅಂತ ಆಯ್ಕೆ ಮಾಡೋರಿಗೆ 500 ರೂಪಾಯಿನ ಮುಂದುವರಿಸಬೇಕಾಗಿತ್ತು ಅನ್ನುವಂಥದ್ದು ಒಂದು. ಅದನ್ನ ರಾಜ್ಯ ಸರ್ಕಾರ ನೌಕರ ಸಂಘ ಕೂಡ ಮನವಿ ಮಾಡಬೇಕಾಗಿತ್ತು ಆರ್ಥಿಕ ಇಲಾಖೆಗೆ, ಸರ್ಕಾರಕ್ಕೆ. ಎಲ್ಲ ಸರ್, ನೀವು 2 ಆದೇಶವನ್ನ ಮಾಡಿದಿರಿ, ಬೇಕನ್ನೋರಿಗೆ ಅವಕಾಶ ಕೊಟ್ಟಿರಿ, ಬೇಡನ್ನೋರಿಗೆ ಅವಕಾಶ ಕೊಟ್ಟಿದ್ದೀರಿ. ಸೊ ಬೇಡನ್ನೋರಿಗೆ 500 ರೂಪಾಯಿ ಯಥಾವತ್ತಾಗಿ ಮುಂದುವರಿಸಿ, ಸಂಪೂರ್ಣವಾಗಿ ಜಾರಿ ಆದ್ಮೇಲೆ ಆ 500 ರೂಪಾಯಿನ ನೀವು ವಿಡ್ರಾಲ್ ಮಾಡಬಹುದು ಅಂತ ಹೇಳ್ಬೋದಾಗಿದೆ ಸರ್. ಅದು ಆಗಿಲ್ಲ, ದಯವಿಟ್ಟು ಅದು ಒಂದು ಮಾಡ್ಕೊಡ್ರಿ. ಇನ್ನೇ HRMS ನಲ್ಲಿ ಬೇಡ ಅಂದರಿಗೆ ಈಸಿಯಾಗಿ ಹೊರಗೆ ಹೋಗುವಂತ ಅವಕಾಶ ಇಲ್ಲ. ಬೇಡ ಅಂದರಿಗೆ ಈಸಿಯಾಗಿ ಹೊರಗೆ ಹೋಗಕ್ಕೆ ಅವಕಾಶ ಕೊಡ್ರಿ. ಈಗ ಕಪ್ಪಲ್ ಇರ್ತಾರೆ, ಹೆಂಡತಿ ಇದ್ದವ್ರಿಗೆ ಆಗ್ಬೋದು, ಗಂಡ ಇದ್ದವ್ರಿಗೆ ಆಗ್ಬೋದು. ಎಸ್, ಮಹಿಳಾ ನೌಕರರು ಕೂಡ ಅವರ ಅವಲಂಬಿತರನ್ನ ಸೇರಿಸಬಹುದು. ಆ ಮಹಿಳೆಯರ ಕುಟುಂಬದಲ್ಲಿ ಅವರ ಸಹೋದರ ಇರ್ಬೋದು ಅಥವಾ ಸಹೋದರಿ ಇರ್ಬೋದು, ಯಾರೋ ಒಬ್ಬರ ನೌಕರ ಇದ್ಮೇಲೆ ಅವ್ರ ತಂದೆ ತಾಯಿ ಹೋಗ್ಬಿಟ್ಟಿರ್ತಾರೆ. ಯಾರು ಫ್ಯೂರ್ಲಿ ಇರ್ತೇನೆ ಅಂತಾರ ಅವ್ರನ್ನ ಸೇರಿಸಲಿ. ಯಾರು ವಾಲಂಟಿಯರ್ ಆಗಿ ನಾವು ಹೊರಗೆ ಹೋಗ್ತೇನೆ ಅಂತವ್ರಿಗೆ ಈಸಿಯಾಗಿ ಹೊರಗೆ ಹೋಗಕ್ಕೆ HRMS ನಲ್ಲಿ ಮಾಡಿದ್ವಿ. ಬೇಡ ಅಂದವ್ರಿಗೆಲ್ಲ ಅವಕಾಶ ಕೊಟ್ರು, ಬೇಡ ಅಂದವ್ರಿಗೆ ಬಿಟ್ಟು ಸ್ಯಾಲರಿ ಮಾಡಿದ್ರು. ಬಟ್ ಈ ತಿಂಗಳಲ್ಲಿ ಮಾಸಾಗಿ ಎಲ್ಲರೂ HRMS ನಲ್ಲಿ ವೇತನದಲ್ಲಿ ಕಟಾವಣೆ ಆಗಿದೆ ಸರ್. ಸೊ ಏನಂದ್ರೆ, ಆ ನೌಕರ ಒಲ್ಲೆ ಅಂತ ಅಂದ್ಮೇಲೆ ಅವನ್ನ ಸದ್ಯ ಹೊರಗೆ ಹೋಗಕ್ಕಾದ್ರೂ ಈಸಿ ವೇ ಮಾಡ್ಲಿ ಅಂತ ನಮ್ಮದು ರಿಕ್ವೆಸ್ಟ್. ಜೊತೆಗೆ ಆರೋಗ್ಯ ಸಂಜೀವನಿ ಸರ್ಕಾರ ಸಂಪೂರ್ಣವಾಗಿ ಜಾರಿ ಮಾಡುವವರೆಗೂ 500 ರೂಪಾಯಿ ವೈದ್ಯಕೀಯ ಭತ್ಯೆನ ದಯವಿಟ್ಟು ಮುಂದುವರಿಸಲು ತಾವು ಅನುವು ಮಾಡಿಕೊಡ್ಬೇಕಂತ ನಾನು ನೌಕರ ಪರವಾಗಿ ಕೇಳ್ತಾ ಇದ್ದೇನೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೀವೇನು ಹೇಳಿದ್ರಲ್ಲ, ಆಪ್ಷನ್ ಕೊಟ್ರೆ ಹೊರಗೆ ಹೋಗ್ಬೇಕು ಅಂತ, ಎಷ್ಟೋ ಜನ ಗೊತ್ತಿಲ್ಲದೆ ಪಾಪ ಹೊರಗೆ ಹೋಗ್ಬಿಟ್ಟಿದ್ದಾರೆ. ಒಂದು 25 ರಿಕ್ವೆಸ್ಟ್ ಬಂತು ನನಗೆ. ಸರ್, ಯಾರ್ದೋ ಮಾತು ಕೇಳಿ ನಾನು ಹೊರಗೆ ಹೋಗ್ಬಿಟ್ಟೆ, ತಪ್ಪಾಯ್ತು ಸರ್, ಈಗ ಹಾಕ್ಕೊಡಿ ಅಂತ. ನಾನು HRMS ಆಫೀಸರ್ಗೆ ಹೋಗಿ ಕಳಿಸಿ ಮಾಡಿಸಿ ಅಪ್ಲೋಡ್ ಮಾಡಿ ಅದನ್ನು ರಿಜೆಕ್ಟ್ ಮಾಡಿಸಿ ಸ್ಯಾಲ್ರಿಲಿ ಇಳಿಯೋ ಕೆಲಸ ಮಾಡ್ತೀವಿ. ಏನಾಗುತ್ತೆ, ಟೀಚರ್ಸ್ಗಳಿಗೆ ನಾಲೆಡ್ಜೇ ಇರೋದಿಲ್ಲ. ನಾಲೆಡ್ಜ್ ಟೀಚರ್ಸ್ ಅಂತ ಅಷ್ಟೇ ಎಲ್ಲ ನೌಕರದಾರ ಅನ್ಸರ್, ದಯವಿಟ್ಟು ಟೀಚರ್ಸ್ ಅವರು ಕೂಡ ಎಲ್ಲರೂ ಇರ್ತಾರ. ಒಂದ್ ನಿಮಿಷ ರೀ, ಕೇಳಿಸ್ಕೊಳ್ರಿ. ಅಕಾಡೆಮಿಕ್ ನಾಲೆಡ್ಜ್ ಬೇರೆ, ಅಡ್ಮಿನಿಸ್ಟ್ರೇಷನ್ ನಾಲೆಡ್ಜ್ ಬೇರೆ. ನಾನು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತನಾಡ್ತಿರೋದು. ಕಂಪ್ಯೂಟರ್ ನಾಲೆಡ್ಜ್ ಇದೆಯಂದ್ರೆ ಅವ್ರಿಗೆ ಸೆನ್ಸಸ್ ಅಲ್ಲಿ ಎಷ್ಟು ಸಮಸ್ಯೆ ಆಗಿದೆ ಅವರೇ ಫೇಸ್ ಮಾಡ್ತಿದ್ದು. ಸಮಸ್ಯೆಗಳ ಬಗ್ಗೆ ನಾನು ಹೇಳ್ತಾ ಇರೋದು ಅದ್ರ ಬಗ್ಗೆ. ಆಯ್ತು, ನಿಮ್ ವಿಷಯ ಹೇಳಿದಿರಾ, ಅವ್ರಿಗೆ ಆ ನಾಲೆಡ್ಜ್ ಇರೋದಿಲ್ಲ, ಕಂಪ್ಯೂಟರ್ ನಾಲೆಡ್ಜ್ ಇರೋದಿಲ್ಲ, ಸಿಸ್ಟಮ್ ಆಫ್ ಅಪ್ಲೋಡ್ ಮಾಡೋದ್ರ ಬಗ್ಗೆ ಏನು ಅನ್ನೋದು ಗೊತ್ತಿಲ್ಲ. ಬಹಳ ಜನ ಕೇಳಿರೋದು ಅವರೇ. 25 ಜನ ಬೇಡ ಅಂತ ಬರ್ಕೊಟ್ಟು ಹೊರಗೆ ಹೋಗಿ ನನ್ನ ಹತ್ರ ಬಂದು ಚೇಂಜ್ ಮಾಡಿದ್ರೆ 95% ಟೀಚರ್ಸ್, ಬೇರೆ ಯಾರು ಬರಲಿಲ್ಲ. ಕರ್ನಾಟಕ ಸರ್ಕಾರಿ ನೌಕರರಲ್ಲಿ ಇವತ್ತ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.